ಸಮಯಕ್ಕೆ ಸರಿಯಾಗಿ ಜಲಮಂಡಳಿ ನೀರು ಪೂರೈಸುವುದೇ ಕಷ್ಟ. ಆದರೆ ನಿನ್ನೆ ರಾಮನಗರದಲ್ಲಿ ಜನ ನಲ್ಲಿಯ ಟ್ಯಾಪ್ ತಿರುಗಿಸಿದ್ರೆ ಬಂದಿದ್ದು ನೀರಲ್ಲ. ಅದನ್ನು ಕಂಡಂತಹ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹಾಗಾದ್ರೆ ಅಲ್ಲಿ ಏನಿತ್ತು? ಟೇಕ್ ಲುಕ್. ಅಲ್ಲೂ ಹೊಗೆ ಇಲ್ಲೂ ಹೊಗೆ, ನಲ್ಲಿಯಲ್ಲಿ ನೀರಲ್ಲ ಸ್ವಾಮಿ, ಹೊಗೆ ಬರ್ತಿದೆ ಹೊಗೆ. ಕೊಳಾಯಿಯಲ್ಲಿ ನೀರಿನ ಬದಲು ಬರ್ತಿದೆ ಹೊಗೆ. ಕಪ್ಪು ಹೊಗೆ ಕಂಡು ಕಂಗೆಟ್ಟ ರಾಮನಗರದ ಜನರು. ಅದೇನ್ ವಿಚಿತ್ರವೋ ಅದ್ಯಾವ ಕಾರಣವೋ ಗೊತ್ತಾಗ್ತಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹೊಗೆ ಬರ್ತಿದೆ. ನಾನಿವಾಗ ಆ ಒಂದು ನಲ್ಲಿಯಲ್ಲಿ ಹೊಗೆ ಬರ್ತಿರುವಂತಹ ಸ್ಥಳದಲ್ಲಿದ್ದೀನಿ. ನನ್ನ ಬಲಭಾಗದಲ್ಲಿ ಕೂಡ ನೋಡ್ಬೋದು. ಇದೇ ಒಂದು ಅಂದ್ರೆ ರಾಮನಗರದ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿತ್ತು, ಆ ಒಂದು ಹೆದ್ದಾರಿಯಲ್ಲಿ ಹಳೆ ಓಲ್ಡ್ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವಂತ ಸಾಕಷ್ಟು ಮನೆಗಳ ನಲ್ಲಿಯಲ್ಲಿ ನೀರಿನ ಬದಲಾಗಿ ಹೊಗೆ ಬರ್ತಾ ಇದೆ. ಇದು ಸಾರ್ವಜನಿಕರ ಆತಂಕ ಕೂಡ ಕಾರಣ ಆಗ್ತಿರುವಂತದ್ದು. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಈ ಒಂದು ನಲ್ಲಿಯಲ್ಲಿ ಹೊಗೆಯ ಮೂಲಕ ಹೊಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಕಪ್ಪು ಸುಟ್ಟು ಕರಕಲಾಗಿರುವಂತದ್ದು, ಕಪ್ಪು ಕಲೆಗಳೆಲ್ಲವೂ ಕೂಡ ಆಗಿರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ನಲ್ಲಿಯಲ್ಲಿ ನೀರು ಬರುತ್ತೆ ಅಂತ ಹಳೆ ಬೆಂಗಳೂರು ಮೈಸೂರು ರಸ್ತೆ ಜನ ಟ್ಯಾಪ್ ತಿರುವಿದ್ರು. ಆದರೆ ನೀರಿನ ಬದಲು ಬಂದಿದ್ದು ಮಾತ್ರ ದಟ್ಟ ಹೊಗೆ. ಏರಿಯಾದ ಬಹುತೇಕ ನಲ್ಲಿಗಳಲ್ಲಿ ಇದೇ ಸ್ಥಿತಿ ಇತ್ತು. ಹೊಗೆಯಿಂದಾಗಿ ನಲ್ಲಿ ಮುಂದೆ ಕಪ್ಪನೆ ಕಲೆಯಾಗಿತ್ತು. ಇದರಿಂದ ಜನ ಆತಂಕಗೊಂಡಿದ್ರು. ಸರ್, ಇದು ಬಂದು ಕಾವೇರಿ ವಾಟರ್ ಪೈಪ್ಲೈನ್ ಮತ್ತೆ ಬೆಸ್ಕಾಂ ಎರಡು ಪಕ್ಕನೇ ಇದೆ. ವೈರು ಎರಡು ಶಾರ್ಟ್ ಆಗಿ ಆ ಥರ ಆಗಿದೆ. ಇದು 20 ವರ್ಷ ಆಗಿದೆ ಇಲ್ಲಿ ವೈರಿಂಗ್ ಮಾಡಿ, ತಿರ್ಗಾ ಚೇಂಜಸ್ ಮಾಡೇ ಇಲ್ಲ. ಇದು ದಿನ ಇದೇ ಪ್ರಾಬ್ಲಮ್ ಆಗ್ತಾನೆ ಇದೆ, ಡೈಲಿ ಇದೇ ಪ್ರಾಬ್ಲಮ್. ಅಂಡರ್ ಗ್ರೌಂಡ್ ನಲ್ಲಿ ಅಳವಡಿಸಿರೋ ವಿದ್ಯುತ್ ವೈರ್ಗಳು ಹಾಗೂ ನೀರಿನ ಪೈಪ್ಗಳಿಂದಾಗಿ ನಲ್ಲಿಯಲ್ಲಿ ಈ ರೀತಿ ಹೊಗೆ ಬರ್ತಿದೆ. ವಿದ್ಯುತ್ ಸ್ಪಾರ್ಕ್ನಿಂದ ವೈರ್ಗಳು ಬೆಂಕಿ ಹೊತ್ತಿಕೊಂಡಿಲ್ಲ, ಆದರೆ ಭೂಮಿಯ ಒಳಗಿದ್ದ ನೀರಿನ ಪೈಪ್ಗಳ ಮೂಲಕ ಹೊಗೆ ಬಂದಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಜಲಮಂಡಳಿ ಹಾಗೂ ಬೆಸ್ಕಾಂ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ರು. ಬಳಿಕ ದಟ್ಟ ಹೊಗೆ ಬರೋದು ನಿಂತಿದೆ. ಮನೆಗಳಿಗೆ ಬೇರೆಡೆಯಿಂದ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಾರೆ. ಈ ಕೇಬಲ್ನ ಮೆಲ್ಟ್ಗೆ ಆ ಪೈಪ್ ಕೂಡ ಮೆಲ್ಟ್ ಆಗಿದೆ. ನೀರಲ್ಲಿ ಪೈಪಲ್ಲಿ ನೀರಿಲ್ಲದೆ ಇರೋ ಕಾರಣ ಆ ಪೈಪ್ ಮುಖಾಂತರ ಬಂದಿದ್ದು ಹೊಗೆ ಪ್ರತಿ ಮನೆಗಳಿಗೂ ಹೋಗಿ ನಲ್ಲಿನ ಕೊಳಾಯಿಗಳಲ್ಲಿ ಹೊಗೆ ಬಂದಿದೆ. ಇದಿಷ್ಟೇ ಟೆಕ್ನಿಕಲ್ ರೀಸನ್, ಅದು ಅಷ್ಟೇ. ಈಗ ನಾವು ಅದು ಯಾವುದು ಕೇಬಲ್ ಅಂತ ಟ್ರೇಸ್ ಮಾಡ್ಕೊಂಡಿದ್ದೀವಿ. ಅದನ್ನು ಹೊರತುಪಡಿಸಿ ಉಳಿದು ಎಲ್ಲದಕ್ಕೂ ಆಲ್ಟರ್ನೇಟ್ ಪವರ್ ಸಪ್ಲೈ ಕೊಟ್ಟು ಎಲ್ಲ ಕಡೆ ನಾವು ಕರೆಂಟ್ ಕೊಟ್ಟಿದ್ದೀವಿ. ಅದೊಂದು ಇವಾಗ ಕೇಬಲ್ಲು ಮತ್ತು ಪೈಪು ನಾವು ವಾಟರ್ ಬೋರ್ಡವರು ಬಂದಿದ್ದಾರೆ, ಅವರು ಕೂಡ ಆ ಪೈಪ್ನ ರಿಪೇರಿ ಮಾಡ್ತಾರೆ. ನಾವು ಕೂಡ ಕೇಬಲ್ನ ನಾವು ರೆಡಿ ಮಾಡ್ತೀವಿ. ಸ್ಪಾರ್ಕ್ ಎಲ್ಲಾಗಿದೆ ಅನ್ನೋದ್ರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಪರೀಕ್ಷೆ ನಡೆಸುತ್ತಿದ್ದಾರೆ. ಸದ್ಯ ಜನರಲ್ಲಿದ್ದ ಆತಂಕ ದೂರಾಗಿದೆ. ಪ್ರಶಾಂತ್ ಹುಲಿಕೆರೆ, TV9 ರಾಮನಗರ.